ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆಲ್ಲ ತೋರಿಸ್ತಾ ಇರೋದು ಚಿಕ್ಲಿಹೊಳೆ ಜಲಾಶಯ. ಚಿಕ್ಲಿಹೊಳೆ ಜಲಾಶಯ ಕೊಡಗು ಜಿಲ್ಲೆಯ ಒಂದು ಪ್ರಮುಖವಾದ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಕಾವೇರಿ ನದಿಯ ಉಪನದಿಯಾದ ಚಿಕ್ಲಿಹೊಳೆ ನದಿಗೆ ಅಡ್ಡಲಾಗಿ ಕಟ್ಟಿದ ಜಲಾಶಯವಾಗಿದೆ. ಇಲ್ಲಿ ಸೂರ್ಯಾಸ್ತವಂತೂ ತುಂಬ ಅತಿ ಅದ್ಭುತವಾದ ಅನುಭವವನ್ನು ನಿಮಗೆ ಕೊಡುತ್ತೆ. ಮಡಿಕೇರಿಯ ರಾಜ ಸೀಟ್ ಬಿಟ್ಟರೆ ಸೂರ್ಯಾಸ್ತವನ್ನು ನೋಡೋಕ್ಕೆ ಒಳ್ಳೆ ಅನುಭವ ಕೊಡೋದು ನಿಮಗೆ ಚಿಕ್ಲಿಹೊಳೆ ಜಲಾಶಯ ಅಂತಲೇ ಹೇಳಬಹುದು. ಕೊಡಗಿನ ಪ್ರವಾಸಿಗರ ವೀಕ್ಷಣೆಗೆ ಅರ್ಹವಾದಂಥ ಹತ್ತಾರು ತಾಣಗಳಿದ್ದು ಅವುಗಳ ಪೈಕಿ ಚಿಕ್ಲಿಹೊಳೆ ಜಲಾಶಯ ಕೂಡ ಒಂದು ಅಂತ ಹೇಳ್ಬೋದು. ಈ ಜಲಾಶಯ ಇತರ ಜಲಾಶಯಗಳಿಗಿಂತ ದೊಡ್ಡದೇನೂ ಅಲ್ಲ, ಚಿಕ್ಕ ಪ್ರಮಾಣದಲ್ಲಿದೆ. ಆದರೆ ಈ ಜಲಾಶಯ ತುಂಬ ಅತಿ ಅದ್ಭುತವಾಗಿದೆ. ಹಾಗೆ ಈ ಜಲಾಶಯವನ್ನು 1982ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಮಳೆ ಸುರಿದು ಜಲಾಶಯ ತುಂಬಿದಾಗ ಹೆಚ್ಚಾದಾಗ ನೀರು ವೃತ್ತಾಕಾರವಾಗಿ ಈ ಥರ ಧುಮುಕತ್ತೆ ಅಂತ ಹೇಳ್ಬೋದು. ಹಾಗೆ ಧುಮುಕಿ ಇದು ತೂಬಿನ ಮೂಲಕ ಹರಿದು ಹೋಗುತ್ತೆ. ನೋಡಿ, ಇದೆ ತೂಬು. ಈ ವೃತ್ತಾಕಾರವಾಗಿ ತುಂಬಿ ಹರಿದಂಥ ನೀರು ಈ ತೂಬಿನ ಮೂಲಕ ಕೆಳಗೆ ಹೊರಟೋಗುತ್ತೆ. ಹಾಗೆ ಈ ದೃಶ್ಯವನ್ನು ನೋಡ್ಕೊಳ್ಳೋಕ್ಕಂತೂ ಸಾಲು ಸಾಲು ಪ್ರವಾಸಿಗರ ದಂಡೆ ಬಂದಿರುತ್ತೆ ಅಂತ ಹೇಳ್ಬೋದು. ಹಾಗೆ ಡೈರೆಕ್ಟಾಗಿ ಎಲ್ಲ ಆಚೆ ಹೋಗೋ ಥರ ಎಲ್ಲ ಇದೆ. ಮಕ್ಕಳಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಮಕ್ಕಳನ್ನ ಆದಷ್ಟು ನಿಮ್ಮ ಕೈಯಲ್ಲಿ ಹಿಡ್ಕೊಂಡೇ ಕರ್ಕೊಂಡು ಹೋಗಿ, ಕೈನ ಹೋಲ್ಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ತಾಣದಲ್ಲಿ ಸಮೃದ್ಧವಾಗಿ ಮಳೆ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮಳೆಗಾಲದಲ್ಲಿ ನೋಡೋದಕ್ಕೆ ತುಂಬ ಅತಿ ಅದ್ಭುತ ಅಂತ ಹೇಳ್ಬೋದು. ಹಾಗೆ ಒಂದೆಡೆ ಕಾಫಿ ತೋಟ, ಮತ್ತೊಂದೆಡೆ ಅರಣ್ಯ, ಇದರ ಮಧ್ಯ ಇರುವಂಥದ್ದೇ ಚಿಕ್ಲಿಹೊಳೆ ಜಲಾಶಯ. ಇದನ್ನು 1982ರಲ್ಲಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ಹಾಗೆ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಪ್ರತಿಯೊಂದು ಕಡೆಯಿಂದನೂ ಈ ಕಡೆ ನಮ್ಮ ಕೊಡಗಿನ ಕಡೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಎಲ್ಲರೂ ಪ್ರವಾಸ ತಾಣಗಳಿಗೆ ವಿಸಿಟ್ ಮಾಡ್ತಾರೆ. ಡ್ಯಾಮ್ಗಳಿಗಾಗ್ಬೋದು, ಯಾವುದಾದ್ರೂ ನೀರು ತುಂಬಿ ಹರಿತಾ ಇರೋ ಜಾಗಕ್ಕೆ. ಹಾಗಾಗಿ ಈ ಚಿಕ್ಲಿಹೊಳೆ ಕೂಡ ಜಲಾಶಯ ಕೂಡ ನಿಮಗೆ ಒಂದು ಪ್ರವಾಸ ತಾಣ ಅಂತ ಹೇಳ್ಬೋದು. ಯಾರಾದರೂ ನೋಡ್ತಾ ಇದ್ರೆ ವಿಡಿಯೋ ದಯವಿಟ್ಟು ಇಲ್ಲೂ ಕೂಡ ವಿಸಿಟ್ ಮಾಡಿ. ಹಾಗೆ ನಾನು ಒಂದಷ್ಟು ವೀಡಿಯೋಸ್ ಎಲ್ಲನೂ ತೊಗೊಂಡೆ, ಫೋಟೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಅದನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಿಮ್ಮದೇ ಆದಂತಹ ಒಂದು ಸೇಫ್ಟಿ ಕೂಡ ನೋಡ್ಕೋಬೇಕು ಇಲ್ಲಿ. ಯಾಕಂದರೆ ಬೇರೆ ಥರ ಚೈನ್ ಆ ಥರ ಎಲ್ಲ ಏನೂ ಇರೋದಿಲ್ಲ. ಆದಷ್ಟು ನಿಮ್ಮ ಸೇಫ್ಟಿ ಎಲ್ಲ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಬಂದು ದೂರದಿಂದ ನೋಡಿ. ಈ ಥರ ತುಂಬಿಕೊಂಡಿರುತ್ತೆ. ಇವತ್ತಿನ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಹೊರಗಡೆಯಿಂದ ಬರ್ತಾ ಇರೋರು ಇಲ್ಲಿ ಕೂಡ ಒಂದು ವಿಸಿಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ. ಹಾಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.